ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗ ಹಾನಿಯಾಗುತ್ತದೆ? ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ಯಕೃತ್ತು, ಆಪ್ಷನ್ ಸಿ ಕಿಡ್ನಿ, ಆಪ್ಷನ್ ಡಿ ಹೊಟ್ಟೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ. ಅತಿ ಹೆಚ್ಚು ನೀರು ಕುಡಿಯುವುದರಿಂದ ಕಿಡ್ನಿಯು ಹಾಳಾಗುತ್ತದೆ. ಬನ್ನಿ ಎರಡನೆಯ ಪ್ರಶ್ನೆಯನ್ನು ನೋಡೋಣ. ಕೆಂಪು ಕೋಟೆಯು ಭಾರತದ ಯಾವ ನಗರದಲ್ಲಿದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ರಾಜಸ್ಥಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ. ಕೆಂಪು ಕೋಟೆಯು ದೆಹಲಿಯಲ್ಲಿದೆ. ಬನ್ನಿ ಮೂರನೆಯ ಪ್ರಶ್ನೆಯನ್ನು ನೋಡೋಣ. ಕರೋನಾ ವೈರಸ್ನ ಮೊದಲ ಪ್ರಕರಣ ಎಲ್ಲಿ ಕಂಡುಬಂದಿತ್ತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಕರೋನಾ ವೈರಸ್ನ ಮೊದಲ ಪ್ರಕರಣ ಚೀನಾ ದೇಶದಲ್ಲಿ ಕಂಡುಬಂದಿತ್ತು. ಪ್ರಶ್ನೆ ಸಂಖ್ಯೆ 4. ವಿಶ್ವದ ಅತಿ ಎತ್ತರದ ಕಟ್ಟಡ ಯಾವುದು? ಆಪ್ಷನ್ ಎ ತಾಜ್ ಮಹಲ್, ಆಪ್ಷನ್ ಬಿ ಕೆಂಪು ಕೋಟೆ, ಆಪ್ಷನ್ ಸಿ ಬುರ್ಜ್ ಖಲೀಫಾ, ಆಪ್ಷನ್ ಡಿ ಕುತುಬ್ ಮಿನಾರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬುರ್ಜ್ ಖಲೀಫಾ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಆಗಿದೆ. ಬನ್ನಿ 5ನೆಯ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 21 ಜೂನ್, ಆಪ್ಷನ್ ಬಿ 15 ಆಗಸ್ಟ್, ಆಪ್ಷನ್ ಸಿ 14 ಫೆಬ್ರವರಿ, ಆಪ್ಷನ್ ಡಿ 26 ಜನವರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 21 ಜೂನ್. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ರಂದು ಆಚರಿಸಲಾಗುತ್ತದೆ. ಬನ್ನಿ 6ನೆಯ ಪ್ರಶ್ನೆಯನ್ನು ನೋಡೋಣ. ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತದ ಸ್ಥಾನವೇನು? ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ 2ನೇ, ಆಪ್ಷನ್ ಸಿ 3ನೇ, ಆಪ್ಷನ್ ಡಿ 4ನೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ. ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ಭಾರತ ದೇಶವು 2ನೆಯ ಸ್ಥಾನದಲ್ಲಿ ಇದೆ. ಬನ್ನಿ 7ನೆಯ ಪ್ರಶ್ನೆಯನ್ನು ನೋಡೋಣ. ಯಾವ ದೇಶವನ್ನು ಲಿಟಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪಿಜಿ ದೇಶ, ಆಪ್ಷನ್ ಬಿ ಶ್ರೀಲಂಕಾ ದೇಶ, ಆಪ್ಷನ್ ಸಿ ನೇಪಾಳ ದೇಶ, ಆಪ್ಷನ್ ಡಿ ಪಾಕಿಸ್ತಾನ ದೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಿಜಿ ದೇಶ. ಪಿಜಿ ದೇಶವನ್ನು ಲಿಟಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಬನ್ನಿ 8ನೆಯ ಪ್ರಶ್ನೆಯನ್ನು ನೋಡೋಣ. ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಬ್ರಹ್ಮಪುತ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯು ಭಾರತ ದೇಶದ ಅತ್ಯಂತ ಅಗಲವಾದ ನದಿಯಾಗಿದೆ. ಬನ್ನಿ 9ನೆಯ ಪ್ರಶ್ನೆಯನ್ನು ನೋಡೋಣ. ಹಳದಿ ಬಣ್ಣದ ನದಿ ಯಾವ ದೇಶದಲ್ಲಿ ಹರಿಯುತ್ತದೆ? ಆಪ್ಷನ್ ಎ ಭಾರತ ದೇಶ, ಆಪ್ಷನ್ ಬಿ ಜಪಾನ್ ದೇಶ, ಆಪ್ಷನ್ ಸಿ ಚೀನಾ ದೇಶ, ಆಪ್ಷನ್ ಡಿ ಫಿನ್ಲ್ಯಾಂಡ್ ದೇಶ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ದೇಶ. ಚೀನಾ ದೇಶದಲ್ಲಿ ಹಳದಿ ಬಣ್ಣದ ನದಿ ಹರಿಯುತ್ತದೆ. ಬನ್ನಿ 10ನೆಯ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಷ್ಟ್ರಗೀತೆಯಲ್ಲಿ
ಜೈ ಪದವು ಎಷ್ಟು ಬಾರಿ ಕಂಡುಬರುತ್ತದೆ? ಆಪ್ಷನ್ ಎ 10 ಬಾರಿ, ಆಪ್ಷನ್ ಬಿ 12 ಬಾರಿ, ಆಪ್ಷನ್ ಸಿ 15 ಬಾರಿ, ಆಪ್ಷನ್ ಡಿ 30 ಬಾರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 10 ಬಾರಿ. ಭಾರತದ ರಾಷ್ಟ್ರಗೀತೆಯಲ್ಲಿ ಜೈ ಪದವು 10 ಬಾರಿ ಕಂಡುಬರುತ್ತದೆ. ಬನ್ನಿ 11ನೆಯ ಪ್ರಶ್ನೆಯನ್ನು ನೋಡೋಣ. ಮಾನವನ ಮೆದುಳಿನಲ್ಲಿ ಎಷ್ಟು ಶೇಕಡ ನೀರು ಇದೆ? ಆಪ್ಷನ್ ಎ 32%, ಆಪ್ಷನ್ ಬಿ 50%, ಆಪ್ಷನ್ ಸಿ 60%, ಆಪ್ಷನ್ ಡಿ 75%. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 75%. ಮಾನವನ ಮೆದುಳಿನಲ್ಲಿ ಶೇಕಡ 75ರಷ್ಟು ನೀರು ಇದೆ. ಬನ್ನಿ 12ನೆಯ ಪ್ರಶ್ನೆಯನ್ನು ನೋಡೋಣ. ಯಾವ ಪ್ರಾಣಿಯ ಹಾಲು ಮೊಸರು ಆಗುವುದಿಲ್ಲ? ಆಪ್ಷನ್ ಎ ಕಾಂಗರೂ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಹಸು, ಆಪ್ಷನ್ ಡಿ ಮೇಕೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಒಂಟೆಯ ಹಾಲಿನಿಂದ ಮೊಸರು ಆಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 13. ಮರದಲ್ಲಿ ಬೆಳೆಯುವ ದೊಡ್ಡ ಹಣ್ಣು ಯಾವುದು? ಆಪ್ಷನ್ ಎ ಹಲಸು, ಆಪ್ಷನ್ ಬಿ ಪಪಾಯ, ಆಪ್ಷನ್ ಸಿ ಮಾವು, ಆಪ್ಷನ್ ಡಿ ತೆಂಗಿನಕಾಯಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಲಸು. ಮರದಲ್ಲಿ ಬೆಳೆಯುವ ದೊಡ್ಡ ಹಣ್ಣು ಹಲಸು ಆಗಿದೆ. ಪ್ರಶ್ನೆ ಸಂಖ್ಯೆ 14. ಯಾವ ವಸ್ತುವು ನೀರಿನಲ್ಲಿಯೂ ಉರಿಯುತ್ತದೆ? ಆಪ್ಷನ್ ಎ ಬಂಗಾರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ವಜ್ರ, ಆಪ್ಷನ್ ಡಿ ಸೋಡಿಯಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಡಿಯಂ. ಸೋಡಿಯಂ ನೀರಿನಲ್ಲಿಯೂ ಉರಿಯುತ್ತದೆ. ಪ್ರಶ್ನೆ ಸಂಖ್ಯೆ 15. ಜೇನುತುಪ್ಪ ತಿಂದ ನಂತರ ಏನು ತಿನ್ನಬಾರದು? ಆಪ್ಷನ್ ಎ ಅನ್ನ, ಆಪ್ಷನ್ ಬಿ ರೊಟ್ಟಿ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಉಪ್ಪು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತುಪ್ಪ. ಜೇನುತುಪ್ಪವನ್ನು ತಿಂದ ನಂತರ ತುಪ್ಪವನ್ನು ತಿನ್ನಬಾರದು. ಪ್ರಶ್ನೆ ಸಂಖ್ಯೆ 16. ಯಾವ ಗ್ರಹವು ಸೂರ್ಯನಿಗೆ ಹತ್ತಿರದಲ್ಲಿದೆ? ಆಪ್ಷನ್ ಎ ಗುರುಗ್ರಹ, ಆಪ್ಷನ್ ಬಿ ಶುಕ್ರ ಗ್ರಹ, ಆಪ್ಷನ್ ಸಿ ಶನಿ ಗ್ರಹ, ಆಪ್ಷನ್ ಡಿ ಬುಧ ಗ್ರಹ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧ ಗ್ರಹ. ಬುಧ ಗ್ರಹವು ಸೂರ್ಯನಿಗೆ ಹತ್ತಿರದಲ್ಲಿದೆ. ಪ್ರಶ್ನೆ ಸಂಖ್ಯೆ 17. ಗುಲಾಬಿ ಬಣ್ಣದ ಬಾಳೆಹಣ್ಣು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಗುಲಾಬಿ ಬಣ್ಣದ ಬಾಳೆಹಣ್ಣು ಭಾರತದ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ.